ಯಾವುದೇ ದೇಶ ಎಕನಾಮಿ ಬೆಳಿಬೇಕಪ್ಪ ಅಂತಂದ್ರೆ ಮನಿ ಶುಡ್ ಕಮ್ಸ್ ಟು ದ ಮೇನ್ ಸ್ಟ್ರೀಮ್ ಎಕನಾಮಿ. ಬಟ್ ಅದೇ ದುಡ್ಡು ಹೋಗ್ಬಿಟ್ಟು ನಾವು ಚಿನ್ನದಲ್ಲಿ ಹಾಕೊಂಡ್ಬಿಟ್ಟು ಲಾಕರ್ಲಿ ಇಟ್ಬಿಟ್ರೆ ಅದೆಲ್ಲೂ ಯೂಸ್ ಆಗಲ್ಲ. ಆಕ್ಚುಲಿ ಎಕನಾಮಿನಲ್ಲಿ ನಾವು ₹1 ನಾವು ಬ್ಯಾಂಕ್ ಅಲ್ಲಿ ಇಟ್ರೆ ದಟ್ ಈಸ್ ಈಕ್ವಲ್ ಟು ₹7. ಅದೇ ನೀವು ಗೋಲ್ಡ್ ಅಲ್ಲಿ ಹಾಕ್ಬಿಟ್ರೆ ಗೋಲ್ಡ್ ಹೋಗ್ಬಿಟ್ಟು ಲಾಕರ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಎಕನಾಮಿ. ಸೊ ಹಂಗಾಗಿ ಒಂದ್ಸರಿ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗಲೂ ಗೋಲ್ಡ್ ತಗೋಬೇಡಿ ಅಂತ ಹೇಳಿದ್ದು. ಹಾಗೆ ಈಗ ಮೋದಿ ಅವರು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ದೇಶದ ಟೋಟಲ್ ಫಾರಿನ್ ರಿಸರ್ವ್ ಬಂದ್ಬಿಟ್ಟು $700 to $800 ಬಿಲಿಯನ್ ಇದೆ. ಪ್ರತಿ ವರ್ಷ ಸುಮಾರು $160 ಬಿಲಿಯನ್ ಅಷ್ಟು ನಾವು ಕಚ್ಚಾ ತೈಲನ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಸುಮಾರು $70 ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ. $70 ಬಿಲಿಯನ್ ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಪ್ರತಿ ವರ್ಷ. ಎರಡು ಒಟ್ಟಿಗೆ ಸೇರಿಸಿದ್ರೆ ಸುಮಾರು $220 ರಿಂದ $270 ಬಿಲಿಯನ್ ಅಷ್ಟು ನಾವು ದುಡ್ಡು ಕೊಟ್ಟು ತಗೊಂತಾ ಇದ್ದೀವಿ. ಇದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಸ್ವಲ್ಪ ಭಾರ ಬೀಳ್ತಾ ಇದೆ. ಆಮೇಲೆ ಎರಡನೇದು, ಚಿನ್ನದ ಬೆಲೆ ಜಾಸ್ತಿ ಆದಾಗ, ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ, ಇವತ್ತು ನಾನು ತಗೊಂತಾ ಇರುವಂತ ₹100 ತಗೊಳ್ಳೋಂತ ವಸ್ತುಗೆ ನಾನು ಇವಾಗ $200 ಕೊಡ್ಬೇಕಾಗಿದೆ. ಸೊ ಅವಾಗ ಏನಾಗುತ್ತೆ, ಆರ್ಥಿಕವಾಗಿ ನಮ್ಮ ದೇಶದ ಮೇಲೆ ಹೊರೆಯಾಗುವಂತ ಚಾನ್ಸಸ್ ಇದೆ. ನಾನು ರೀಸೆಂಟ್ಲಿ US ಹೋದಾಗ ಅಮೆರಿಕನ್ಸ್ ಹೇಳ್ಕೊಂತಾರ ಮಾತ್ರ ಬಹಳಷ್ಟು ರಿಸರ್ವ್ ಇದೀವಿ, ಕಚ್ಚಾ ತೈಲ ಅಷ್ಟು ಇಟ್ಕೊಂಡಿದ್ವಿ ಇಷ್ಟು ಇಟ್ಕೊಂಡಿದ್ವಿ ಅಂತ ಹೇಳ್ತಾ ಇದಾರಲ್ಲ. ಆಲ್ರೆಡಿ ಅಲ್ಲಿ ಪ್ರತಿ ಗ್ಯಾಲನ್ ಬೆಲೆ 50% ಅಷ್ಟು ಪ್ರೈಸ್ ಹೈಕ್ ಆಗಿದೆ. ಪ್ರತಿ ಗ್ಯಾಲನ್ಗೆ ಅಂದ್ರೆ ನಾವು ಹೆಂಗೆ ನಾವು ಲೀಟರ್ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ, ಹಂಗಲ್ಲಿ ಗ್ಯಾಲನ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 1.6 ಲೀಟರ್ಗೆ 1 ಗ್ಯಾಲನ್ ಅಂತಾರೆ. ಅದು ಇವತ್ತು $4.5 to $4.6 ಆಗಿದೆ 1 ಗ್ಯಾಲನ್ಗೆ. ಅರ್ಲಿಯರ್ ಇಟ್ ವಾಸ್ 2.9 ಇತ್ತು, ಇವಾಗ 4.5 ಆಗಿದೆ. ಅಂದ್ರೆ ಅಲ್ಲೂ ಬೆಲೆಗಳು ಜಾಸ್ತಿ ಆಗಿದೆ. ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ಈ ಇರಾನ್ ಯುದ್ಧದಿಂದ ಗ್ಯಾರಂಟಿ ಅಫೆಕ್ಟ್ ಆಗಿರೋದಿದೆ. ಹಾಗಾಗಿ ಪ್ರಧಾನ ಮಂತ್ರಿಯವರು ಏನಂದ್ರೆ ಅವ್ರೇನು ಕಂಡೀಷನ್ ಹಾಕಿಲ್ಲ, ರಿಕ್ವೆಸ್ಟ್ ಮಾಡಿದ್ದಾರೆ ಜನರಿಗೆ, ನೋಡಿ ನೀವು ಇದನ್ನ ಸ್ವಲ್ಪ ಕಡಿಮೆ ಮಾಡಕ್ಕಾದ್ರೆ 1 ವರ್ಷ 2 ವರ್ಷ ಗೋಲ್ಡ್ ನ ಕಡಿಮೆ ಬೈ ಮಾಡಿ, ಕಂಪ್ಲೀಟ್ ಆಗಿ ಏನೋ ತಗೊಳ್ಳೇಬೇಕು ಅಂತ ಮಾತ್ರ ಯೋಚನೆ ಮಾಡಿ, ಇಲ್ಲಾಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಈಗ ಪೆಟ್ರೋಲಿಗೂ ಅಷ್ಟೇ, ಅವ್ರು ಏನ್ ಮಾಡ್ತಾರೆ, ನೀವು ಜಾಸ್ತಿ ಓಡಾಡೋದ್ರಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ನೆಸೆಸಿಟಿ ಇಲ್ಲ ಓಡಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ, ಸೊ ದಟ್ ನಮ್ ದೇಶದ ಇಂಪೋರ್ಟ್ ನ ಕಡಿಮೆ ಮಾಡ್ಕೋತೀವಿ. ಯಾಕಂದ್ರೆ ಪ್ರತಿ ಲೀಟರ್ ನಾವೇನ್ ಗೌರ್ಮೆಂಟ್ ಏನು ಇದು ಮಾಡ್ತಾ ಇದೀವಿ, ಅದು ನಾವು ಕೊಡ್ತಾ ಇರೋ ಬೆಲೆ ಜಾಸ್ತಿ ಇದೆ. ಸೊ ನಾವು ಕಚ್ಚಾ ಒಂದು ಬ್ಯಾರಲ್ ರೇಟ್ ಏನಿದೆ ಜಾಸ್ತಿ ಇದೆ, ಹಿಂಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನನ್ಗೇನು ವಿಶೇಷತೆ ಅನ್ನೋದಕ್ಕಿಂತನೂ ಪ್ರತಿಯೊಬ್ಬರು ನಾಗರಿಕರ ಒಂದು ಜವಾಬ್ದಾರಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಸರ್. ಅಂದ್ರೆ ಲೈಕ್ ಅಗತ್ಯ ವಸ್ತುಗಳು ಏನಾದ್ರು ಮುಂದಿನ ದಿನದಲ್ಲಿ ಜಾಸ್ತಿ ಆಗ್ಬೋದಾ? ಈಗ ಆಲ್ರೆಡಿ ನಾವು ಮಿಡಲ್ ಕ್ಲಾಸ್ ಅವರು, ಬಡವರು ಯೋಚನೆ ಮಾಡ್ತಿರೋದೇ ಇದ್ರ ಬಗ್ಗೆ. ಸರ್, ಆಗ್ಬಹುದಾ ಮುಂದಿನ ದಿನದಲ್ಲಿ? ಖಂಡಿತ ಆಗುತ್ತೆ. ಯಾಕಂದ್ರೆ ನಮ್ ದೇಶದಲ್ಲಿ ಇನ್ಫ್ಲೇಷನ್ ಏನಿದೆಯಲ್ಲ, ಮೇಜರ್ಲಿ ಅದು ಇನ್ಫ್ಲೂಯೆನ್ಸ್ ಆಗೋದು ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆ. ಕ್ರೂಡ್ ಆಯಿಲ್ ನಾವು ಕಚ್ಚಾ ತೈಲ ಅಂತ ಹೇಳ್ತೀವಿ. ಕಚ್ಚಾ ತೈಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲು, ಇವು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಒಂದು ಸೈಕಲ್ ವರ್ಕ್ ಆಗುತ್ತೆ. ಈಗ ನೋಡಿ, ನಾನು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತ ಪೆಟ್ರೋಲ್ ಕಚ್ಚಾ ತೈಲ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಗೌರ್ಮೆಂಟ್ ಇಲ್ಲಿವರೆಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ, ಡೀಸೆಲ್ ರೇಟ್ ಜಾಸ್ತಿ ಮಾಡಿಲ್ಲ. ಬಟ್ ಜಾಸ್ತಿ ದಿನ ಮಾಡದೇ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ನಾನು ತಗೊಂತ ಇರೋ ವಸ್ತು ಬೆಲೆ ಜಾಸ್ತಿ ಇದೆ, ನಾನು ಕೊಡ್ತಾ ಇರೋ ವಸ್ತು ಕಡಿಮೆ ಇದ್ರೆ ನಾವು ರನ್ ಮಾಡಕ್ಕಾಗಲ್ಲ. ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗ್ಲೇಬೇಕು, ಇಂಪೋರ್ಟ್ ಜಾಸ್ತಿ ಆದ್ರೆ ನಾನು ಇದ್ರ ಬೆಲೆನೂ ಜಾಸ್ತಿ ಮಾಡ್ಲೇಬೇಕು. ಸೊ ಇನ್ನೇನಾದ್ರು ಮುಂದಿನ ದಿನಗಳಲ್ಲಿ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಪ್ರತಿಯೊಂದು ವಸ್ತುಗಳ ಬೆಲೆನೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದ್ರ ತಕ್ಕಾಗೆ ನಮ್ಮ ದೇಶದಲ್ಲಿ ಓವರ್ ಆಲ್ ಒಂದು ಎಕನಾಮಿ ಮೇಲೆ ಅದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೆ ಸರ್ಕಾರ ಅದೇನು ಲೋಡ್ ಇದೆ, ಆಲ್ಮೋಸ್ಟ್ ಪ್ರತಿ ದಿನ 1000 crores ಅಷ್ಟು ದುಡ್ಡು ಗೌರ್ಮೆಂಟ್ ಇದು ಖರ್ಚು ಮಾಡ್ತಾ ಇದ್ದಾರೆ. ಅವ್ರ ರಿಸರ್ವ್ ಇಂದ 1000 crores ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ ಆನ್ ಬಿಕಾಸ್ ಆಫ್ ದಿಸ್ ಕ್ರೂಡ್ ಆಯಿಲ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ. ಬಟ್ ಒಂದು ಲೆವೆಲ್ ವರೆಗೂ ಗೌರ್ಮೆಂಟ್ ಮ್ಯಾನೇಜ್ ಮಾಡ್ತಾ ಇದೆ. ಸದ್ಯಕ್ಕಿರುವಂತ ಒಂದು ಕಚ್ಚಾ ತೈಲ ನಮ್ಮ ಹತ್ರ ಎಷ್ಟು ದಿನ ಇದೆ ಅಂದ್ರೆ ನೆಕ್ಸ್ಟ್ 65 ದಿನಕ್ಕೆ ಯೂಸ್ ಮಾಡೋಷ್ಟು ಕಚ್ಚಾ ತೈಲ ಇದೆ ಈ ಸದ್ಯಕ್ಕೆ. ಉಳಿದ್ರೆ ನಾನು ಇಂಪೋರ್ಟ್ ಮಾಡ್ಕೊಂಡ್ರೆ ನಾನು ಜಾಸ್ತಿ ಕೊಟ್ಟು ತಗೊಳ್ಬೇಕು. ಆ ಜಾಸ್ತಿ ಕೊಟ್ಟು ತಗೊಳ್ಬೇಕಂದ್ರೆ ಅದ್ರ ಬೆಲೆ ಏನಿದೆಲ್ಲ ಅದ್ರ ಭಾರ ನಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಂಡಷ್ಟು ಸರ್ಕಾರ ಅದನ್ನ ಮ್ಯಾನೇಜ್ ಮಾಡಕ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಸರ್, ಹಾಗಾದ್ರೆ ಸದ್ಯಕ್ಕೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಹೇಗಿದೆ? ಇಫ್ ನಾನು ಬೇರೆ ಇಡೀ ಪ್ರಪಂಚದಲ್ಲಿ ನಾವು ಬೇರೆ ಆರ್ಥಿಕ ಸ್ಥಿತಿಗಳನ್ನ ನೋಡಿದ್ರೆ, ಬೇರೆ ದೇಶಗಳ ಆರ್ಥಿಕ ಸ್ಥಿತಿ ನೋಡಿದ್ರೆ ಭಾರತ ಖಂಡಿತವಾಗಿ ಸದೃಢವಾಗಿದೆ. ಆದ್ರೆ ಏನಾಗುತ್ತೆ, ಒಂದು ಯುದ್ಧ ಅಂತ ಆದಾಗ ಏನಾಗುತ್ತೆ, ಒಂದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗಿತ್ತು. ರಷ್ಯಾ ಯುಕ್ರೇನ್ ವಾರ್ ಆದಾಗ್ಲೂ ಅದರದೇ ಆದಂತ ಒಂದು ಇಂಪ್ಯಾಕ್ಟ್ ಆಯ್ತು. ಬಟ್ ಭಾರತ ದೇಶ ಏನ್ ಮಾಡಿತ್ತು ಅಂದ್ರೆ, ಬರೀ ಒಂದೇ ದೇಶದಿಂದ ತೆಗೆದುಕೊಳ್ಳೋದನ್ನೇ ಬೇರೆ ಬೇರೆ ದೇಶಗಳ ಜೊತೆನೂ ಕ್ರೂಡ್ ಆಯಿಲ್ ನ ತರ್ಸ್ಕೊಂತ ಇದೆ. ಬಟ್ ಈಗಾಗಿರುವಂತದ್ದು ಏನಾಗಿದೆ ಅಂದ್ರೆ,
ಮಾರೋ ರೆಡಿ ಇದ್ದಾರೆ, ತಗೊಳ್ಳೋ ರೆಡಿ ಇದ್ದಾರೆ. ಬಟ್ ಬರುವಂತ ಹಾದಿನಲ್ಲಿ ಅದು ಹಾರ್ಮೋಸ್ ಅಂತ ನಾವು ಹೇಳ್ತೀವಿ, ಅದು ನಮ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯುದ್ಧದ ವಾತಾವರಣದಲ್ಲಿ ಒಂದು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎರಡನೇದು ಸಪ್ಲೈ ಚೈನ್ ಮೇಲೆ ಡಿಸ್ಟ್ರಾಕ್ಷನ್ ಆಗ್ತದೆ. ಸೊ ಹಾಗಾಗಿ ಓವರ್ ಆಲ್ ಇಂಡಿಯಾದ ಎಕನಾಮಿ ಚೆನ್ನಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಯಂಗೆಸ್ಟ್ ಪಾಪ್ಯುಲೇಷನ್ ಇದೆ. ಇವತ್ತು ಅಫ್ಕೋರ್ಸ್ ನಮ್ದು ಪೊಸಿಷನ್ ಇವಾಗ 3rd ಪೊಸಿಷನ್ ಇಂದ ಇವಾಗ 4th ಪೊಸಿಷನ್ ಇಂದ ಇಟ್ ಹಸ್ ಕಮ್ ಟು 6th ಪೊಸಿಷನ್ ಬಿಕಾಸ್ ಆಫ್ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ತುಂಬಾ ಭಯ ಪಡುವಂತದ್ದಿಲ್ಲ. ನಮ್ಮ ದೇಶ 4ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಹೋಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನು ನನ್ನ ಪ್ರಕಾರ ಬರೋ ದಿನಗಳಲ್ಲಿ ಈಸಿ ಕವರ್ ಆಗುತ್ತೆ. ಬಟ್ ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಯುದ್ಧ ಎಷ್ಟು ದಿನ ನಡೆಯುತ್ತೆ, ಈ ಯುದ್ಧಗಳು ನಡೆದಾದ್ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ. ಇವತ್ತು ನಮ್ಮ ನೇಬರಿಂಗ್ ಕಂಟ್ರಿ ಬಾಂಗ್ಲಾದೇಶ ಆಗಿರೋದು, ಪಾಕಿಸ್ತಾನ ನಮ್ಗಿಂತ ಸ್ಥಿತಿ ಇನ್ನೂ ಗಂಭೀರ ಆಗಿದೆ. ಸೊ ಯುದ್ಧ ಅಂತ ಆದಾಗ ಯಾವುದಕ್ಕೂ ಒಳ್ಳೇದಾಗಲ್ಲ. ಯುದ್ಧ ಅಂತ ಆದಾಗ ಅದ್ರದೇ ಆದಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲಾ ಕಂಟ್ರಿಗಳ ಮೇಲೆ ಆಗುತ್ತೆ. ಸ್ವತಃ ಯುದ್ಧ ಮಾಡ್ತಿರುವಂತ ಅಮೆರಿಕದ ಮೇಲೆ ಅಫೆಕ್ಟ್ ಆಗಿದೆ, ಇರಾನ್ಗೂ ಅಫೆಕ್ಟ್ ಆಗ್ತಾ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಕಂಟ್ರಿ ಲೈಕ್ ಇಂಡಿಯಾಗೂ ಅದು ಅಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಹೆಂಗೆ ಕೋವಿಡ್ ಆದಾಗ ಯಾರಿಗೆ ಅಫೆಕ್ಟ್ ಆಗಿದೆ, ಎಲ್ಲರಿಗೂ ಅಫೆಕ್ಟ್ ಆಗಿತ್ತು. ಬಟ್ ಇದೆಲ್ಲದ್ರ ಮಧ್ಯೆ ಇಂಡಿಯಾ ಏನ್ ತೆಗೆದುಕೊಂಡಿರುವಂತ ಒಂದಷ್ಟು ಸ್ಟೆಪ್ಸ್ಗಳು ಏನಿದೆ ಒಂದು ಎಕನಾಮಿಕಲ್ ಆಗಿ, ಅದು ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಬರೋ ದಿನಗಳಲ್ಲಿ ನಾವೇನು ನಮ್ಮ ದೇಶನ ಒಂದು ಆತ್ಮನಿರ್ಭರ್ ಭಾರತ್ ಅಂತ ಏನ್ ಹೇಳ್ತೀವಿ, ನಮ್ಮ ವಸ್ತುಗಳು ನಾವು ಉಪಯೋಗಿಸ್ಕೊಂಡು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆಯವ್ರ ಮೇಲೆ ಅವಲಂಬನೆ ಆಗದಿರೋ ತರ ಎಷ್ಟಾಗುತ್ತೆ ಅದು ಸಾಧ್ಯ ಮಾಡಬೇಕು. ಬಟ್ ಆದ್ರೂ ಕೆಲವೊಂದ್ಸರಿ ನಾವು ಈ ಕಚ್ಚಾ ತೈಲ ಅಂತ ತರ್ಸ್ಕೋಬೇಕಾಗಿರೋದ್ರಿಂದ ಇವಾಗ ಅದಕ್ಕೆ ಪ್ರಧಾನಮಂತ್ರಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಷ್ಟು ಸಾಧ್ಯ ಆಗ್ತಾ ಅಷ್ಟು ಸಾಧ್ಯ ನೀವು ಓಡಾಡೋದನ್ನ ಕಡಿಮೆ ಮಾಡಿ. ಅಂದ್ರೆ ನೀವು ಮನೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಅದನ್ನ ಟ್ರೈ ಮಾಡಿ. ಆಮೇಲೆ ಎಲ್ಲೆಲ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ಅವಾಯ್ಡ್ ಮಾಡಕ್ಕಾಗುತ್ತೆ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಪ್ರಧಾನಿಯಾಗಿ ಜವಾಬ್ದಾರಿ ಆಗಿರುವಂತ ನಾಗರಿಕರಿಗೆ ಹೇಳೋದೇನು ತಪ್ಪೇನಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ, ಇವತ್ತು ಇವಿ ವೆಹಿಕಲ್ಸ್ ಇದೆ, ಎಲೆಕ್ಟ್ರಿಕ್. ಈಗ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ 2 ವೀಲರ್ ಇವಿ ಇದೆ, ಕಾರು ಇವಿ ಇದೆ. ನನ್ಗೆ ಅನ್ಸುತ್ತೆ ನಾನು ಪೆಟ್ರೋಲ್ ಬಂಕಿಗೆ ಹೋಗ್ದೇನೆ ಮೋರ್ ದೆನ್ 3 to 4 months ಆಯ್ತು, ಹೋಗೇ ಇಲ್ಲ ನಾನು. ಯಾಕಂದ್ರೆ ಎಲ್ಲ ಟೈಮ್ ಇಲ್ಲೇ ಚಾರ್ಜಿಂಗ್ ಆಗ್ತಾನೆ ಓಡಾಡ್ತಾ ಇದ್ದೀನಿ. ಸೊ ದೇರ್ ಆಲ್ಟರ್ನೇಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ದೇಶದ ಮೇಲೆ ಏನೊಂದು ಈ ಹೊರೆ ಬೀಳ್ತಾ ಇದೆ ಕಚ್ಚಾ ತೈಲ, ಅದು ಕಡಿಮೆ ಆದ್ರೆ ನಮ್ಗೆಲ್ಲರಿಗೂ ಒಳ್ಳೇದು. ಸರ್, ಯೂಶಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹೆಂಗೆ ಅಂತಂದ್ರೆ, ಯಾವಾಗ್ಲೂ ಕೂಡ ನೀವು ತಾಳ್ಮೆಯಿಂದಿರಿ, ಮುಂದೊಂದ್ ದಿನ ಎಲ್ಲದೂ ಸರಿ ಹೋಗುತ್ತೆ, ಬಗೆಹರಿಸೋಣ, ನಾವೆಲ್ಲರೂ ಸೇರ್ಕೊಂಡು ಬಗೆಹರಿಸೋಣ, ಈ ರೀತಿ ಮಾತನ್ನ ಹೇಳ್ತಿದ್ದಂತವ್ರು ಸಡನ್ ಆಗಿ ಬಂದು ಕೋವಿಡ್ ಟೈಮ್ ಗೈಡ್ ಲೈನ್ಸ್ ನ ನೀವು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮುಂದೆ ಏನಾದ್ರೂ ಅನಾಹುತ ಕಾದಿದ್ಯಾ ನಮ್ಗೆ ಅಂತ ಜನರು ಯೋಚನೆ ಮಾಡ್ತಿರುವಂತದ್ದು. ಸೊ ಇದಕ್ಕೇನ್ ಹೇಳ್ತೀರಾ? ಒಬ್ಬ ಪ್ರಧಾನಿಯಾಗಿ ಅವರು ಇವಾಗ್ಲೂ ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಅವ್ರೇನು ಮುಂದಿನ ದಿನಗಳಲ್ಲಿ ಏನೋ ದೊಡ್ಡದಾಗಿ ಆಗತ್ತೆ. ವೆರಿ ಓಪನ್ ಇದಿದೆ. ಏನಂತಂದ್ರೆ ಬರೋ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಇವಾಗ $60 per barrel ಇರುವಂತದ್ದು ಇವತ್ತು $120 ಹೋದ್ರೆ ಏನಾಗುತ್ತೆ. ಈ ಸಪೋಸ್ ನಿಮ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಿಮ್ ಮನೆಯಲ್ಲಿ ಒಂದು ಅಮೌಂಟ್ ಇದೆ, ಒಂದು ಇನ್ಕಮ್ ಇದೆ ನಿಮ್ಗೆ. ಆ ಇನ್ಕಮ್ಗೆ ತಕ್ಕಂಗೆ ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬಜೆಟ್ ಮಾಡ್ಕೊಂಡು ಖರ್ಚು ಮಾಡ್ತಾ ಇರ್ತೀರಾ. ಸಡನ್ಲಿ ಆಗಿ ನಿಮ್ ಇನ್ಕಮ್ ಅಷ್ಟೇ ಇದೆ, ಖರ್ಚು ಡಬಲ್ ಆಗೋಯ್ತು, ಇಂಪ್ಯಾಕ್ಟ್ ಬೀಳುತ್ತಾನೆ. ಅವಾಗ ನಿಮ್ ಮನೆಗೆ ಹಿರಿಯರು ಏನ್ ಹೇಳ್ತಾರೆ, ನೋಡ್ಕೊಂಡು ಖರ್ಚು ಮಾಡಿ, ಏನ್ ಬೇಕು ಅದನ್ನ ಮಾತ್ರ ತಗೊಳ್ಳಿ, ಬೇಡದರ ಮುಂದಕ್ಕೆ ಹಾಕಿ, ಇದು ಹೇಳ್ತಾರೆ ತಾನೆ. ಅದೇ ಅವ್ರು ಹೇಳ್ತಾ ಇರೋದು. ಬಟ್ ಮೋದಿ ಅವ್ರು ಹೇಳಿದ ತಕ್ಷಣ ಏನೋ ಆಗ್ತಿಲ್ಲ, ಏನು ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದೇನಂದ್ರೆ, ಯಾವ್ದು ನೀಡಿದ ನೆಸೆಸಿಟಿ. ಚಿನ್ನ ಇರ್ದೇ ಇದ್ರೆ ಬದುಕಾಗಲ್ಲ, ಖಂಡಿತ ಬದುಕಬಹುದು. ಹೌದು, ಕರೆಕ್ಟ್ ಅಲ್ವಾ? ಚಿನ್ನದಿಂದ ಚಿನ್ನ ಇಲ್ಲ ಅಂದ್ರೆ ನಾವ್ ಯಾರು ಬದುಕ, ಅದೇನು ನೀಡಲ್ಲ, ಅದು ವಾಂಟ್. ಎಲ್ಲರಿಗೂ ಆಸೆ ಇದೆ ಚಿನ್ನ ಇಟ್ಕೋಬೇಕು, ಅದು ಇಲ್ದೇ ಇದ್ರೆ ಜೀವನ ಮಾಡಕ್ಕಾಗಲ್ಲ, ಖಂಡಿತ ಇಲ್ಲ. ಬಟ್ ಪೆಟ್ರೋಲ್ ಬೇಕೇ ಬೇಕು. ಆದ್ರೆ ಯಾವ್ದಕ್ ಬೇಕು? ಟ್ರಾನ್ಸ್ಪೋರ್ಟೇಷನ್ ಇರುವಂತ, ಕಂಪಲ್ಸರಿ ಇರುವಂತ ಕೆಲವೊಂದು ನೆಸೆಸಿಟಿಗಳಿಗೆ ಪೆಟ್ರೋಲ್ ಬೇಕು. ಬಟ್ ಇವತ್ತು ಎಷ್ಟೊಂದು ಜನ ಝೂಮ್ ಮೀಟಿಂಗ್ ಮಾಡ್ತೀವಿ, ಈ ನಾವೊಂದು ವಿಡಿಯೋ ಮಾಡ್ತಾ, ಇದು ವಿಡಿಯೋ ನಾನು ನೀವೆಲ್ಲರಿಗೂ ಥ್ರೂ ಆನ್ಲೈನ್ ಕಳಿಸ್ಕೊಡ್ತೀರಾ, ಅಥವಾ ಯಾವ್ದೋ ಒಂದು ವಿಡಿಯೋ ಕಾಲ್ ಮಾಡ್ತೀವಿ, ಮೀಟಿಂಗ್ಗಳು ಮಾಡಿ, ಇದಕ್ಕೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಕನ್ಸಂಪ್ಷನ್, ಯಾಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಭಾರ ಬೀಳ. ಇಲ್ಲಾಂದ್ರೆ ಗೌರ್ಮೆಂಟ್ ಏನ್ ಮಾಡಕ್ಕಾಗತ್ತೆ? ಈಗ ನೋಡಿ, ಇದನ್ನ ಮಾಡಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಟ್ಯಾಕ್ಸ್ ಯಾರ ಮೇಲೆ ಜಾಸ್ತಿ? ನಮ್ಮ ಮೇಲೆ ಮಾಡ್ತಾರೆ. ಗೌರ್ಮೆಂಟ್ ಅಂದ್ರೆ ಏನು, ನಾವು ಕೊಡೋ ದುಡ್ಡಲ್ಲಿ ಅವ್ರು ರನ್ ಮಾಡ್ಬೇಕು. ದುಡ್ಡೇ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಟ್ಯಾಕ್ಸ್ ಜಾಸ್ತಿ ತಗೊಂತಾರೆ. ಸೊ ನನ್ನ ಹತ್ರ ಇಸ್ಕೊಳ್ಳಾರ್ದೆ ಹಿಂಗ್ ಇಸ್ಕೊಂತಾರೆ. ಸೊ ಹಾಗಾಗಿ ಅದರಿಂದ ಏನಾಗ್ತದೆ, ಆ ತರ ಮಾಡೋದು ಬೇಡ. ನೀವು ಸ್ವಲ್ಪ ಜವಾಬ್ದಾರಿಯಾಗಿರ್ರಿ, ನಾವು ಎಷ್ಟಾಗ್ತಷ್ಟು ಮ್ಯಾನೇಜ್ ಮಾಡೋಣ, ನೋಡೋಣ ಅದ್ರ ಮೇಲೆ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗತ್ತೆ ಅನ್ನೋದು ಒಂದು ಕಳಕಳಿಯಾಗಿ ಕೇಳ್ಕೊಂಡಿದ್ದಾರೆ. ಇದನ್ನ ನಾವು ಯಾವ್ದೋ ತರ ಪೊಲಿಟಿಸೈಸ್ ಮಾಡ್ಕೊಂಡು ಏನೋ ಆಗೋಗ್ತಾ ಇದೆ ಕೊರೋನಾ ತರ ಅಂತ ನಾನು ಅನ್ಕೊಳ್ಳೋಂಥದ್ದಿಲ್ಲ. ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ವಾಟ್ ಈಸ್ ಸಜೆಸ್ಟಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.